ಹೆಲೋ ಎವ್ರಿವನ್, ನಾವು ಈ ವಿಡಿಯೋದಲ್ಲಿ ಅರಿಶಿಣವನ್ನು ಹಾರ್ವೆಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಅರಿಶಿಣದ ಎಲೆಗಳು ಗಿಡ ಸಮೇತ ಒಣಗಿರುವಾಗ ಇದು ಸರಿಯಾದ ಟೈಮ್ ಹಾರ್ವೆಸ್ಟ್ ಮಾಡ್ಕೊಳಕ್ಕೆ. ಬನ್ನಿ, ಮನೆಯಲ್ಲೇ ಸುಲಭವಾಗಿ ಅರಿಶಿಣದ ಕೊಂಬುಗಳಿಂದ ಬೆಳೆಸ್ಬೋದು. ಇದು ಮಾರ್ಕೆಟಲ್ಲಿ ಸಿಗುತ್ತಲ್ಲ, ಹಸಿ ಅರಿಶಿಣದ ಕೊಂಬು, ಅದರಿಂದನೇ ನಾನು ಸಹ ಬೆಳೆಸಿದ್ದು. ಇಲ್ಲಿ ನಾನು ಬೇರೆ ಗಿಡಗಳನ್ನು ಬೇರ್ಪಡಿಸ್ತಿದ್ದೀನಿ. ನೋಡಿ, ಗಿಡ ಎಲ್ಲ ಹೆಂಗೆ ಒಣಗಿದೆ. ನಾನು 2 ಗ್ರೋ ಬ್ಯಾಗಲ್ಲಿ ಗಿಡಗಳನ್ನ ಹಾಕ್ಕೊಂಡಿದ್ದೀನಿ. ಈ ಅರಿಶಿಣ ತಯಾರಾಗೋಕ್ಕೆ ಸುಮಾರು 9 ರಿಂದ 10 ತಿಂಗಳು ತನಕ ತೊಗೊಳುತ್ತೆ. ನಾನು ಇವಾಗ ಇದು 9ನೇ ತಿಂಗಳಲ್ಲಿ ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ನಾನು ಮೇಯಲ್ಲಿ ನೆಟ್ಟಿದ್ದೆ ಗಿಡ. ಆ ಗಿಡವನ್ನು ನಾನು ಪ್ರೀವಿಯಸ್ ವೀಡಿಯೋಸಲ್ಲಿ ಕೂಡ ತೋರಿಸಿದ್ದೀನಿ, ನೀವು ಬೇಕಾದ್ರೆ ಚೆಕ್ ಮಾಡ್ಕೋಬೋದು. ಇಲ್ಲಿ ನೋಡಿ, ನಾನು ಗ್ರೋ ಬ್ಯಾಗ್ನ ರಿವರ್ಸಾಗಿ ಹಾಕಿದ ತಕ್ಷಣವೇ ಇಲ್ಲಿ ನೀವು ಕಾಣ್ಬೋದು, ಅರಿಶಿಣದ ಕೊಂಬುಗಳು ಕಾಣಿಸ್ತಾ ಇದೆ. ಇಲ್ಲಿ ನಾನು ತೋರಿಸ್ತೀನಿ ಇವಾಗ. ಹತ್ರದಿಂದ ನಾನು ತಿರುಗಿದ ತಕ್ಷಣ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇದು ನೀವು ನೋಡ್ತಿದ್ದೀರಲ್ಲ, ಇದು ಅರಿಶಿಣದ ಹಸಿ ಕೊಂಬುಗಳು. ಈ ರೀತಿ ಇದರಲ್ಲಿ 2 ಗಿಡ ಇದೆ, ಇದರಲ್ಲಿ 2 ಗಿಡ ಹಾಕಿದ್ದೀನಿ. ಇವಾಗ ಇದು ಮಣ್ಣಿನ ಈ ಸರಿ ನನಗೆ ತುಂಬ ಕ್ಯೂರಿಯಾಸಿಟಿ ಇದೆ, ಅರಿಶಿಣ ಎಷ್ಟು ಬಂದಿದೆ ಅಂತ ನೋಡೋಕ್ಕೆ. ಇದೊಂಥರ ತುಂಬ ಕುತೂಹಲ ಕೂಡಿರುತ್ತೆ. ಯಾಕಂದರೆ ಈ ಮಣ್ಣು ಒಳಗಡೆ ಬೆಳೆಯೋ ಜಾತಿ, ಈ ಗೆಡ್ಡೆ ಜಾತಿಗೆ ಸಂಬಂಧಪಟ್ಟ ಗಿಡಗಳಲ್ಲಿ ತುಂಬ ಕ್ಯೂರಿಯಾಸಿಟಿ. ಯಾಕಂದರೆ ಮೇಲೆ ನೋಡೋಕ್ಕೆ ಗಿಡ ಎಷ್ಟು ಚೆನ್ನಾಗಿ ಬೆಳೆದಿದ್ರು ನಾವು ಮಣ್ಣು ಅದ್ದಿ ನೋಡೋ ತನಕ ನಮಗೆ ಗೊತ್ತಾಗಲ್ಲ ಗೆಡ್ಡೆಗಳು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದೊಂದು ರೀತಿ ಕ್ಯೂರಿಯಾಸಿಟಿ. ಇದು ನೋಡಿ, ಫಸ್ಟ್ ಒಂದು ಗಿಡದಿಂದ ಬಂದಿದೆ ಇಷ್ಟು ಕೊಂಬುಗಳು, ಅರಿಶಿಣ ಕೊಂಬುಗಳು. ಏನು ತುಂಬ ಕಷ್ಟ ಕೆಲಸ ಏನಿಲ್ಲ, ಸುಲಭವಾಗಿ ನಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ಅರಿಶಿಣ ಕೂಡ ಬೆಳೆಸ್ಕೊಂಡು ನಾವು ಮನೆಯಲ್ಲೇ ಈ ಅರಿಶಿಣ ಪುಡಿಯನ್ನು ಸಹ ಮಾಡ್ಕೋಬೋದು. ನೋಡಿ, ಇನ್ನೊಂದು ಇದು 2ನೇ ಗಿಡದ್ದಿದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ನಾವು ನಮಗೆ ಬೇಕಾದಿರೋ ಅರಿಶಿಣವನ್ನು ನಾವೇ ಮನೆಯಲ್ಲಿ ಬೆಳೆಸ್ಕೊಂಡ್ರೆ ಅದೊಂದು ರೀತಿ ಖುಷಿ. ನೀವು ಕೂಡ ಸುಲಭವಾಗಿ ಬೆಳೆಸಿ ಮನೆಯಲ್ಲಿ. ಇನ್ನು ಮಣ್ಣುಗಳಲ್ಲಿ ಎಲ್ಲಾದರೂ ಇದೆಯಾ ಗೆಡ್ಡೆ ಅಂತ ನೋಡ್ತಾ ಇದ್ದೀನಿ. ಎಲ್ಲೂ ಇಲ್ಲ. ಮಣ್ಣಿನ ಪಕ್ಕ ಎತ್ತಿಟ್ಕೊಳ್ಳೋಣ, ಮತ್ತು ಮಣ್ಣನ್ನು ರೀಯೂಸ್ ಮಾಡ್ಕೋಬೋದು. ಈ ಮಣ್ಣು ಒಳಗಡೆನೂ ಎಲ್ಲಾದರೂ ಒಂದೊಂದೆರಡು ಕೊಂಬುಗಳಿರುತ್ತೆ ಅಂತ ನೋಡ್ತಾ ಇದ್ದೀನಿ, ಸಿಗುತ್ತೇನೋ ನೋಡೋಣ. ಇವಾಗ 2ನೇ ಗ್ರೋ ಬ್ಯಾಗಲ್ಲಿ ಎಷ್ಟು ಬಂದಿದೆ ನೋಡೋಣ. ಇದನ್ನು ಉಲ್ಟಾ ದಬ್ಬಾಕ್ತಿದ್ದೀನಿ. ಇದೊಂದು ಸ್ವಲ್ಪ ಟೈಟಾಗಿದೆ. ಇನ್ನೊಂದೇನೆಂದರೆ, ಅರಿಶಿಣ ರೆಡಿ ಗಿಡ ಒಣಗ್ತಿರ್ಬೇಕಾದ್ರೆ 1 ವಾರದಿಂದ ನೀರು ಕೊಡಬಾರ್ದು. ನಾನಿಲ್ಲಿ ನೀರು ಕೊಟ್ಟಿದ್ದೀನಿ, ಯಾಕಂದರೆ ಇದ್ರ ಜೊತೆ ಬೇರೆ ಗಿಡಗಳು ಸಹ ಇದ್ವು. ಆ ಗಿಡದಕ್ಕೋಸ್ಕರ ನೀರು ಹಾಕ್ತಿದ್ದೆ. ನೀರು ಹಾಕಿದ್ರೆ ಏನಂದರೆ ಕೊಂಬುಗಳು ಒಂದೊಂದು ಟೈಮು ಕೊಳ್ತೋಗೋ ಅವಕಾಶ ಕೂಡ ಇರುತ್ತೆ. ಹಾಗಾಗಿ ಗಿಡ ಒಣಗಿದ್ದು ಸುಮಾರು 1 ವಾರ ತನಕ ನೀರು ಹಾಕಬಾರ್ದು. ಗಿಡ ಒಣಗಿದ ಮೇಲೆ. ಮಣ್ಣು ಸಹ ತುಂಬ ಗಟ್ಟಿಯಾಗಿದೆ. ನೋಡಿ, ಎಷ್ಟು ಬೇರೆಲ್ಲ ಎಷ್ಟು ಒಳಗಡೆಗೆ ಹೋಗಿದೆ, ನೀವು ನೋಡ್ಬೋದು. ನಿಮಗೆ ಕಾಣಿಸುತ್ತೆ 2 ಗಿಡಗಳು ಇದೆ. ಅದರಲ್ಲೊಂದು ಗೆಡ್ಡೆ, ಇದರಲ್ಲೊಂದು ಗೆಡ್ಡೆ ಬಂದಿದೆ. ಕೊಂಬುಗಳು ನೋಡಿ. ಈ ರೀತಿ ಮಣ್ಣು ಚೆನ್ನಾಗಿ ಬೇರ್ಪಡಿಸ್ಕೋಬೇಕು, ಅದು ಗಟ್ಟಿಯಾಗಿರುತ್ತೆ. ನಿಧಾನವಾಗಿ ಮಣ್ಣನ್ನು ಬಿಡಿಸ್ಕೋಬೇಕು, ಇಲ್ಲಾಂದರೆ ಕೊಂಬುಗಳು ಸಹ ಮುರಿದೋಗ್ತಾ ಇರುತ್ತೆ. ಈ ಗಿಡಕ್ಕೆ ಸ್ವಲ್ಪ ಬಂದಿದೆ ಅರಿಶಿಣದ ಕೊಂಬು. ಅದನ್ನು ಎಷ್ಟು ಬಂದ್ರೂ ನಾವು ಬೆಳೆಸಿರೋದ್ರಿಂದ ನಮಗೆ ಖುಷಿ ಅಂತೂ ಬಂದೇ ಬರುತ್ತೆ.
ಆ ಗ್ರೋ ಬ್ಯಾಗಲ್ಲಿ ಕಂಪೇರ್ ಮಾಡಿಕೊಂಡ್ರೆ ಈ ಗ್ರೋ ಬ್ಯಾಗ್ಗೆ ಇರೋ ಗಿಡಗಳಲ್ಲಿ ಅರಿಶಿನ ಬಂದಿರೋದು ಸ್ವಲ್ಪ ಕಮ್ಮಿನೇ. ಇದರಲ್ಲಿ ಡೆವಲಪ್ಪು ಆಗಿಲ್ಲ ಅಷ್ಟು, ಅಂದರೆ ಪ್ರೀವಿಯಸ್ ಕಂಪೇರ್ ಮಾಡಿಕೊಂಡೆ. ಫಸ್ಟ್ ಹಾರ್ವೆಸ್ಟ್ ಮಾಡಿರೋ ಪ್ಲ್ಯಾಂಟ್ಸಲ್ಲಿ ಕೊಂಬುಗಳನ್ನೋದು ಸ್ವಲ್ಪ ದೊಡ್ಡದಾಗಿದ್ವು. ಇದರಲ್ಲಿ ಅಷ್ಟು ಇಲ್ಲ, ಸಣ್ಣಕ್ಕಿದ್ದಾವೆ. ಇವತ್ತು 4 ಗಿಡಗಳಿಂದ ಬಂದಿರೋ ಅರಿಶಿನ ಕೊಂಬುಗಳು. ಎಷ್ಟು ಖುಷಿಯಾಗುತ್ತೆ ನೋಡ್ಬೋದು. ಇದನ್ನು ಇವಾಗ ಬೇರ್ಪಡಿಸಿದ ನಂತರ ನೀರಲ್ಲಿ ಒಂದು ಅರ್ಧ ಗಂಟೆ ಅದನ್ನು ನೆನೆಸ್ಬೇಕು, ಮಣ್ಣೆಲ್ಲ ಹೋಗೋಕ್ಕೆ. ಅರಿಶಿನದ ಕೊಂಬುಗಳು ಮುಣಗಷ್ಟು ನೀರು ಹಾಕೋಬೇಕು. ಡಿಸೆಂಬರಿಂದ ಏಪ್ರಿಲ್ ತನಕ ಬಂದ್ಬಿಟ್ಟು ಅರಿಶಿನ ಹಾರ್ವೆಸ್ಟ್ ಮಾಡೋ ಸೀಸನ್. ಹಾಗಾಗಿ ನೀವು ಸಂಕ್ರಾಂತಿ ಹಬ್ಬದಲ್ಲಿ ಎಲ್ಲಿ ಬೇಕಾದ್ರೂ ಮಾರ್ಕೆಟಲ್ಲಿ ನೋಡ್ಬೋದು, ಸುಲಭವಾಗಿ ಹಸಿ ಅರಿಶಿನದ ಕೊಂಬು ಸಿಗುತ್ತೆ. ನೀವು ಅದನ್ನು ಅಲ್ಲಿಂದ ಕೂಡ ಕಲೆಕ್ಟ್ ಮಾಡ್ಕೊಬೋದು. ನೋಡಿ, ತೊಳೆದ ಮೇಲೆ ಈ ರೀತಿ ಎಷ್ಟು ಚೆನ್ನಾಗಿ ಅರಿಶಿನ ಕೊಂಬು ಕಾಣಿಸುತ್ತೆ. ನೀವು ನೋಡ್ತಿದ್ದೀರಲ್ಲ, ಈ ಅರಿಶಿನದ ಕೊಂಬನ್ನ ನಾವು ಒಂದು ಕಡೆ ಎತ್ತಿಟ್ಕೊಂಡ್ರೆ ಮೇ ಟೈಮಲ್ಲಿ ಅದೊಂದು ತೆಗೆದೇ ಮೊಳಕೆ ಸಹ ಬರುತ್ತೆ. ಏನಿಲ್ಲ, ಒಂದು ಕಡೆ ಎಲ್ಲಾದ್ರೂ ಗಾಳಿ ಆಡೋ ಜಾಗದಲ್ಲಿ ಎತ್ತಿಟ್ಕೊಂಡ್ರೂ ಸಹ ಅದು ಆ ಜರ್ಮಿನೇಷನ್ ಟೈಮ್ ಬಂದಿರೋ ಆಟೋಮೆಟಿಕ್ ಪ್ಲ್ಯಾಂಟ್ಸ್ ಅನ್ನೋದು ಜರ್ಮಿನೇಟ್ ಆಗ್ತಿರುತ್ತೆ. ಇಲ್ಲಿ ಇದು ನೋಡೋದಾದರೆ ಇದನ್ನು ಮದರ್ ರೈಸಮ್ಸ್ ಅಂತ ಹೇಳ್ಬೋದು, ಇಲ್ಲ ಮದರ್ ರೂಟ್ ಅಂತ ಹೇಳ್ಬೋದು. ಅಂದರೆ ತಾಯಿಯ ಅರಿಶಿನದ ಗೆಡ್ಡೆ. ಇದೇನೆಂದರೆ ನಾನು ಹಳೆ ಅರಿಶಿನದ ಕೊಂಬು ಫಸ್ಟ್ ಏನು ನೆಟ್ಟಿದ್ನೋ ಅದು ಈ ರೀತಿ ತಯಾರ. ಇದನ್ನು ಸಹ ಅರಿಶಿನಕ್ಕೆ ಬಳಸ್ಕೋಬೋದು.